ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಅಕ್ಷಯ ತೃತೀಯ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೌದು, ನಾವು ಬೆಳಿಗ್ಗೆ 5:30 5:45 ಅಷ್ಟರಲ್ಲೆಲ್ಲ ನಾವು ದೀಪಕ್ ಜ್ಯುವೆಲ್ಸಿಗೆ ಬಂದಿದ್ವಿ. ಇವತ್ತು ಇಷ್ಟು ಬೇಗ ಬಂದಿದ್ದೇನು ಅಂತ ಅಂದರೆ, ಈ ಬೆಳಗಿನ ಜಾವ 6 ಗಂಟೆಯಲ್ಲಿ ಚಿನ್ನನ ಇಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟೆ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಗುಡ್ ನ್ಯೂಸ್ ಅಂತ ಅಂದರೆ ಮನೆ ಕಟ್ತಿರೋದ್ರ ಬಗ್ಗೆ. ಹೌದು, ನಮ್ಮ ಅಕ್ಕ ಬಾವ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಭೂಮಿ ಪೂಜೆನ ಇಟ್ಕೊಂಡಿದ್ದಾರೆ. ಸೊ ಅದು ಟೈಮಿಂಗ್ಸ್ ಬಂದು 6 ಗಂಟೆಯಿಂದ 7:30 ಇತ್ತು. ಸೊ ಅಷ್ಟರಲ್ಲಿ ನಾವು ಚಿನ್ನ ತೊಗೊಂಡು ಹೋಗ್ಬಿಡೋಣ, ಗೋಲ್ಡ್ ಏನಿದೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೇಗನೆ ಬಂದ್ವಿ. ಬಟ್ ಅವರು ಶಾಪಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ರು. ಕರೆಕ್ಟಾಗಿ 6 ಗಂಟೆ ಅಷ್ಟರಲ್ಲಿ ಆಗುತ್ತೆ, ಕೂತ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು, ರಕ್ಷಿತಾ, ಶಿವು ಮತ್ತು ನವೀನ್ ಇಷ್ಟು ಜನ ಬಂದಿದ್ದು. ನಾನು ಬೆಳಗ್ಗೆನೇ ಎದ್ದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಬಂದಿದ್ವಿ. ಸೊ ಅಥರ್ವ ಏನು ಅಂತಂದರೆ, ಅವನು ಅಷ್ಟೇ, ಅವನು ಒಬ್ಬನೇ ಅಂತೂ ಇರೋದಿಲ್ಲ, ಅವನು ಬರಬೇಕು. ಹಾಗಾಗಿ ಅವನು ಇರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಜೊತೆ ಮತ್ತೆ ಬಂದುಬಿಟ್ಟ. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಹೆಣ್ಮಕ್ಳಿಗೆ ಚಿನ್ನ ಅಂತ ಅಂದರೆ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತಲ್ಲ. ಆದರೆ ಇವತ್ತಿನ ದಿನಗಳಲ್ಲಂತೂ ಚಿನ್ನದ ರೇಟ್ ಗಗನಕ್ಕೆ ಹೋಗ್ತಾ ಇದೆ. ಆದರೂ ಈ ಅಕ್ಷಯ ತೃತೀಯ ದಿನ ಏನಾದರೂ ಒಂದು ತಗೋಬೇಕು ಅನ್ನೋದು ನಮ್ಮ ಆಸೆ, ಕನಸು. ಪ್ರತಿ ವರ್ಷ ಈ ದಿನಕ್ಕೆ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತೀವಿ. ಆ್ಯಂಡ್ ಆ ದಿನ ಫೈನಲಿ ಬಂದಿದೆ. ತೊಗೊಂಡು ಹೋಗ್ಬಿಡೋಣ, ಇನ್ನೂ ಅಕ್ಕ ಬೇಜಾರು ಮಾಡ್ಕೊತಾಳೆ, ಬೇಗ ಹೋಗಬೇಕು ನಾವು ಅಂತ ಅಂದ್ಬಿಟ್ಟು ನಾವು ವೆಯ್ಟಿಂಗಲ್ಲೇ ಇದ್ದೀವಿ. ನನಗೂ ರಕ್ಷಿತಂಗೂ ಟೆನ್ಷನ್ ಆಗ್ತಾಯಿತ್ತು, ಅಯ್ಯೋ ಲೇಟ್ ಆಗಿಬಿಟ್ರೆ ಅಂತ. ಬಟ್ ಇಲ್ಲ, ಇನ್ನೊಂದು 5-10 ನಿಮಿಷ ಆಗುತ್ತೆ, ಕುತ್ಕೊಳ್ಳಿ ಅಂತ ಅಂದರು. ಸೊ ನಾವು ವೆಯ್ಟಿಂಗಲ್ಲೇ. ನವೀನ್, ಏನಕ್ಕೆ ಬಂದಿದ್ದೀರಾ? ನಾನು 2 kg ಚಿಕನ್ ತೊಗೊಳ್ಳೋಣ. ಜ್ಯುವೆಲ್ರಿ ಪರ್ಚೇಸ್ ಮಾಡೋದು. ಸೊ ಅಲ್ಲ, ಏನೋ ಫಂಕ್ಷನ್ಗೆ ಬಂದಂಗೆ ಕಾಣ್ತೈತಲ್ಲ ಈ ಶಾಮಿಯಾನ ಅಲ್ವಾ, ಅದಕ್ಕೆ ಒಂದು 2 kg ಚಿನ್ನ ತೊಗೊಂಡೋಣ ಅಂತ ಬಂದಿದ್ದೀನಿ. 200 ಗ್ರಾಮು ತೊಗೊಳಕ್ಕಾಗಲ್ಲ, ನಾವು ಕಷ್ಟ. ಫ್ರೀಯಾಗಿ ಕೊಟ್ಟರೆ ಹಾಂ. ಇಲ್ಲ ಅಂದರೆ ಒಂದು 5 ಗ್ರಾಮ 10 ಗ್ರಾಮ ತೊಗೊಂಡು. ನೀವು ಎಷ್ಟು ಗ್ರಾಮ್ ತೊಗೊಳ್ತಾಯಿದ್ದೀರಿ? ನೀವು ಎಷ್ಟು ಕೊಡಿಸ್ತೀರಾ ಅಷ್ಟು. ಇದೆಲ್ಲ ನಂಬಿಕೆ ಇದೆಯಾ? ಅಕ್ಷಯ ತೃತೀಯ ದಿನ ಚಿನ್ನ ತೊಗೊಂಡ್ರೆ ಒಳ್ಳೇದಾಗುತ್ತೆ, ಅನುಭವ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನೀವು? ನಮಗೆ ನಿಮ್ಮಿಂದ ಆಗ್ತಾ ಇದೆ. ಏನಾಗ್ತಾ ಇದೆ? ಹಾಂ. ಇವತ್ತು ವಾತಾವರಣ, ಹಬ್ಬದ ವಾತಾವರಣ ಅದ ಅಂದರೆ ಅಕ್ಷಯ ತೃತೀಯ ದಿನ ದೀಪವನ್ನ ಹಬ್ಬ ಮಾಡ್ತಾ ಇದ್ದಾರೆ. ಹಾಂ. ಸೊ ನಿಂಗೆ ಎಕ್ಸ್ಪೀರಿಯನ್ಸ್ ಆಗೈತಾ? ಅಕ್ಷಯ ತೃತೀಯ ದಿನ ತಗೊಂಡಾದ್ಮೇಲೆ ಏನೋ ಒಂದಷ್ಟು ಏನೋ ತಗೊಂಡ್ರೆ ವರ್ಷ ಎಲ್ಲ ಕಲೆಕ್ಷನ್ ಏನೋ ತಗೊಂತೀವಿ ಅನ್ನೋ ಫೀಲಿಂಗು, ಆರ್ಟ್ ಫೀಲಿಂಗ್ ಇದೆ. ಓಕೆ, ನಾವೇ ನೋಡಿ ಫಸ್ಟ್ ಕಸ್ಟಮರ್ಸು. ಒಳಗಡೆ ಹೋಗ್ಬಿಟ್ಟು ತೊಗೊಬೇಕು. ಎಲ್ಲ ರೆಡಿ ಆಗ್ತಾ ಇದೆ. ದೀಪೋಣನು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ವೆಲ್ಕಮ್ ಮಾಡೋದಕ್ಕೆ. ಎಲ್ಲ ರೆಡಿಯಾಗಿತ್ತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನಾನೇ ಫಸ್ಟ್ ಕಸ್ಟಮರು, ಮೊದಲು ಫಸ್ಟು ಒಳಗಡೆ ಎಂಟ್ರಿ ಆಗ್ತಾ ಇರೋದು. ಖುಷಿ ಆಗ್ತಾಯಿತ್ತು ನನಗೆ ಈ ದಿನ ನಾವು ಬಂದಿದ್ದು ಮತ್ತು ಪರ್ಚೇಸ್ ಮಾಡಬೇಕು ಅಂದರೆ. ಈಗ ನಾವು ಆಲ್ರೆಡಿ ಆರ್ಡರ್ ಎಲ್ಲ ಕೊಟ್ಟು ಅಥವಾ ರೆಡಿ ಎಲ್ಲ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಜಸ್ಟ್ ಬಿಲ್ಗಳನ್ನ ಕೊಟ್ಟು ಜುವೆಲ್ಸ್ನ ತರಿಸ್ಕೊಳ್ಳೋದಿತ್ತು ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು. ಇಯರಿಂಗ್ಸ್ ಇರ್ಬೋದು, ಜುವೆಲ್ಸ್ ಇರ್ಬೋದು, ಪ್ರತಿಯೊಂದು ಅಷ್ಟೇ. ಹಾರ, ನೆಕ್ಲೆಸ್ಸು, ಫಿಂಗರ್ ರಿಂಗು ಎಲ್ಲವೂ ಕೂಡ ತುಂಬಾ ಕಲೆಕ್ಷನ್ಸ್ ಇದೆ. ಸೊ ನಾನು ಆಲ್ರೆಡಿ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಸೆಲೆಕ್ಟ್ ಮಾಡೋ ಅಂಥದ್ದೆಲ್ಲ ಏನಿಲ್ಲ, ಜಸ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋಗೋವಂಥದ್ದು, ಪೇ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಹೋಗೋವಂಥದ್ದು ಅಷ್ಟೇ ಪೆಂಡಿಂಗ್ ಇರೋದು. ಒಂಥರ ಖುಷಿ. ನವೀನ್ ಅವ್ರಿಗಂತೂ ನನ್ನ ಹೆಂಡತಿ ಫುಲ್ ಖುಷಿಯಾಗಿದ್ದಾಳೆ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ಆ್ಯಂಡ್ ಫೈನಲಿ ಈಸ್ಕೊತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ನನಗೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ಈ ಅಕ್ಷಯ ತೃತೀಯ ದಿನ ಚಿನ್ನ ಅದು ಒಂದು ಮೂಗ್ಬಟ್ಟಾದರೂ ಕೂಡ, ಎಂಥ ಬಡವರಾದರೂ ಕೂಡ ಅದನ್ನಾದರೂ ತೊಗೊಳೋದಕ್ಕೆ ಟ್ರೈ ಮಾಡ್ತಾರೆ. ಈ ದಿನಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ. ಸೊ ಬಡವ್ರು ಏನು ಮಾಡೋದಕ್ಕಾಗುತ್ತೆ ಇವತ್ತಿನ ಗೋಲ್ಡ್ ರೇಟಲ್ಲಿ ಅಂತ ಅಂದಾಗ, ಅಟ್ಲೀಸ್ಟ್ ನಾವು ಚಿನ್ನ ತೊಗೊಳಕ್ಕಾಗಿಲ್ಲ ಅಂದರೂ ಮನೆಗೆ ಬೇಕಾದಂಥ ಬೇರೆ ವಸ್ತುಗಳನ್ನ ತರೋದ್ರಿಂದ ಕೂಡ ಒಳ್ಳೆಯದಾಗತ್ತೆ ಅಂತ ಅದೊಂದು ನಂಬಿಕೆ. ಅದು ಹಾಗೆ ಆಗ್ತಾಯಿದೆ. ಸೊ ಫೈನಲಿ ನಾನು ಕೂಡ ಒಂದಷ್ಟು ಏನು ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿರೋದ್ರಲ್ಲಿ ಅಕ್ಷಯ ತೃತೀಯ ದಿನ ಈಸ್ಕೊಬೇಕು ಅಂತ ಅಂದ್ಬಿಟ್ಟು ತಗೊತಾ ಇದ್ದೀನಿ. ನಾನು ಮದುವೆ ಆದಮೇಲೆ ಈ ಆಚರಣೆ ಎಲ್ಲ ನಮಗೆ ಪರ್ಸ್ನಲ್ ಆಗಿ ಬರೋವಂಥದ್ದು. ಸೊ ಇಂಡಿವಿಜುವಲ್ ಆಗಿ ಒಂದು ಸಂಸಾರ ಅಂತ ಸ್ಟಾರ್ಟ್ ಮಾಡ್ತೀವಿ ನೋಡಿ,
ಆವಾಗ ನಮಗೂ ಈ ಥರ ಅಕ್ಷಯ ತೃತೀಯದಲ್ಲಿ ಮೇ ಬಿ ಮದುವೆ ಆಗಿದ್ದು 1 ವರ್ಷ ಇಲ್ಲ, ಮದುವೆ ಆಗಿದ್ದು ಫಸ್ಟ್ ಇಯರಿಂದನೇ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಅಂದರೆ ಆವಾಗ ಇಲ್ಲಿ ಬರ್ತಾ ಇರಲಿಲ್ಲ, ಆವಾಗ ಬೇರೆ ಬೇರೆ ಕಡೆ ತೊಗೊತಾ ಇದ್ದೆ, ಜೋಯಾಲಕ್ಕಸು ಆ ಥರ. ಆಮೇಲೆ ನೆಕ್ಸ್ಟ್ ಇಲ್ಲಿ ಗೊತ್ತಾದ್ಮೇಲೆ ನಂಗೆ ಇಲ್ಲಿ ಬರೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ಒಳ್ಳೆಯದು ಆಯಿತು. ಆ್ಯಂಡ್ ಆವಾಗಲಿಂದ ನಾನು ಪ್ರತಿ ವರ್ಷ ಆ್ಯಂಡ್ ಪ್ರತಿ ಸಲ ಏನಾದರೂ ಗೋಲ್ಡ್ ಅಥವಾ ಸಿಲ್ವರ್ ತೊಗೋಬೇಕು ಅಂದರೆ ನಾನು ಇಲ್ಲಿಗೆ ಬಂದು ತೊಗೊಳ್ಳೋ ಅಂಥದ್ದು. ನಾನು ತೋರಿಸ್ತೀನಿ ನಿಮಗೆ ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡೆ ಏನು ಅಂತ ಅಂದ್ಬಿಟ್ಟು. ಕಲೆಕ್ಷನ್ಸ್ ಎಲ್ಲ ನಾನು ಎತ್ತಿಡ್ಸಿದ್ದು ಎಲ್ಲ ಅವ್ರು ತೊಗೊಬಂದು ಕೊಟ್ಟರು. ಆ್ಯಂಡ್ ಇನ್ನೂ ನಮ್ಮ ಅಕ್ಕ ಬೇರೆ ಕಾಲ್ ಮಾಡ್ತಾನೆ ಇದ್ಲು, ಏನು ಇನ್ನೂ ಬರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಓಕೆ, ಅದು ಬಿಲ್ಸ್ ಎಲ್ಲ ನೋಡಿ ನಾನು ಓಕೆ ಫೈನಲಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಅಷ್ಟರಲ್ಲಿ ಬೇರೆ ಕಸ್ಟಮರ್ಸ್ ಕೂಡ ಎಂಟ್ರಿ ಆಗ್ತಾಯಿದ್ರು. ಆ್ಯಂಡ್ ಫೈನಲಿ ನಾನು ಜುವೆಲ್ಸ್ನೆಲ್ಲ ದೀಪಕಣ್ಣನ ಹತ್ರ ಇಸ್ಕೊತಾ ಇದ್ದೀನಿ. ನಿಮ್ಮ ಅಂಗಡಿಗೂ ಒಳ್ಳೇದಾಗಲಿ. ಅಕ್ಷಯ ತೃತೀಯ ದಿನ ನಾವು ಚಿನ್ನ ತೊಗೋತಾ ಇದ್ದೀವಿ. ನಿಮ್ಮ ಅಂಗಡಿಗೂ ಭಾಳ ಒಳ್ಳೆ ಫ್ರೆಂಡ್ಸ್, ಈಗ ನಾವು ಎಲ್ಲೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀವಿ. ಅದೇನಂತ ಅಂದರೆ ನಮ್ಮ ಅಕ್ಕನ ಮನೆ, ಅಂದರೆ ನಮ್ಮ ಅಕ್ಕ ಬಾವ ಕೂಡ ಮನೇನ ಕನ್ಸ್ಟ್ರಕ್ಷನ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಭೂಮಿ ಪೂಜೆ ಇದೆ. ಇವತ್ತು ಅಕ್ಷಯ ತೃತೀಯ, ಬಸವ ಜಯಂತಿ, ತುಂಬ ಒಳ್ಳೆ ದಿನ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತನೇ ಇಟ್ಕೊಂಡಿದ್ದಾರೆ. ಅದು ಎಲ್ರದ್ದು ಕನಸಲ್ವಾ ಮನೆ ಅನ್ನೋದು. ಸೊ ಅವಳ ಲೈಫಲ್ಲೂ ಈಗ ಆ ದಿನ ಬರುತ್ತೆ. ಸಮಯ ಅನ್ನೋದಕ್ಕೆ ಕಾಯಬೇಕು ಅಂತ ಹೇಳ್ತೀವಿ ನೋಡಿ, ಆ ಸಮಯ ಇವತ್ತು ಬಂದಿದೆ. ನಮ್ಮ ಲೇಔಟಿಂದ ಜಸ್ಟ್ ಒಂದೇ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ನಾವು ಅಕ್ಕದಿರು ತಮ್ಮ ನಾವು 3 ಜನ ಒಂದೇ ಕಡೆ ಇರೋದಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಅಕ್ಕಪಕ್ಕದಲ್ಲೇನೆ ಇದ್ದೀವಿ. ಸೊ ನನ್ನ ಫ್ರೆಂಡ್ ಈಗ ರೀಸೆಂಟಾಗಿ ನವೀನ್ ಅವರೇ ಮನೆ ಕೊಡಿಸಿದ್ದು, ನನ್ನ ಫ್ರೆಂಡ್ ನಂದಿತಂಗೆ. ಸೊ ನಂದಕಿರಣ ಮನೆ ಈಗ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಈ ಮನೆ ನನ್ನ ಫ್ರೆಂಡದು. ಸೊ ಇಲ್ಲೇ ಇನ್ನೇನು ನಂದಿತ ಅವ್ರ ಮಮ್ಮಿ ಕಸ ಗುಡಿಸ್ತಾ ಇದ್ದಾರೆ. ಪೂಜೆ, ಎಸ್, ಫೈನಲಿ ಡ್ರೀಮ್ ಕಮ್ ಟ್ರೂ ನಮ್ಮ ಅಕ್ಕಂಗೆ. ನೋಡಿ, ಈಗ ಪೂಜೆಗೆ ಅಂತ ಅಂದ್ಬಿಟ್ಟು ಕೂತ್ಕೊತಾ ಇದ್ದಾರೆ. ನನಗೆ ನಾವು ಮನೆ ಕಟ್ಟಬೇಕಾದ್ರೆ ನಾವು ಭೂಮಿ ಪೂಜೆ ದಿನವೇ ನೆನಪಾಗ್ತಾಯಿತ್ತು. ಸೊ ಪ್ರತಿಯೊಬ್ಬರಿಗೂ ಕೂಡ ಮನೆ ಅನ್ನೋದು ಕನಸು. ಆ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ನಮ್ಮಂಥವ್ರ ಲೈಫಲ್ಲಿ ಅಷ್ಟು ಈಸಿಯಾಗಿ ಯಾವುದೂ ಆಗೋದಿಲ್ಲ. ಇನ್ನು ನಮ್ಮ ಅಕ್ಕ ಭಾವನ ನೋಡಿದ್ರೂ ಅಷ್ಟೇ, ಅವರು ಅಷ್ಟೇ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಇವತ್ತು ಮಕ್ಳುಗಳನ್ನ ಓದಿಸ್ಕೊಂಡು, ಮಕ್ಕಳೇ ಪ್ರಪಂಚ, ಆಸ್ತಿ ಮಾಡೋದಲ್ಲ ಮಕ್ಕಳನ್ನ ಆಸ್ತಿ ಮಾಡಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು, ಜೊತೆಗೆ ಇವತ್ತು ಅವರು ಕೂಡ ಒಂದು ಸ್ವಂತ ಮನೆನ ಕಟ್ಕೊಳ್ಳೋ ಅಂಥ ಅವಕಾಶ ಅವ್ರಿಗೂ ಬಂದಿದೆ. ಆ ಭಗವಂತ ಒಳ್ಳೆತನಕ್ಕೆ ಒಳ್ಳೆದನ್ನು ಮಾಡ್ತಾನೆ. ಸೊ ಸಮಯ ಬರಬೇಕು, ಸಮಯ ಅನ್ನೋದಿದೆ ನೋಡಿ, ಇದು ಯಾವಾಗ ಏನಾಗಬೇಕು ಅಂತ ಭಗವಂತ ನಿಶ್ಚಯ ಮಾಡಿರ್ತಾನೆ. ಯಾರ್ಯಾರ ಜೀವನದಲ್ಲಿ ಯಾವಾಗ ಏನಾಗಬೇಕು ಅಂತ ಆವಾಗಲೇ ಆಗೋದು. ಇನ್ನು ಅಲ್ಲಿ ದೀಪ ಹಚ್ತಾ ಇದ್ದಾರಲ್ಲ, ಅವರು ಬಂದು ನಮ್ಮ ಭಾವ ಇದ್ದಾರಲ್ಲ, ಅವ್ರ ತಂಗಿ. ನಂಗೆ ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂತ ಅಂದರೆ ಅವರು ನಮ್ಮ ಅಣ್ಣ ಅದಕ್ಕೆ ಮನೆ ಕಟ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಅವರ ಏನು ನಾದಿನಿ ಇರ್ಬೋದು, ಮತ್ತು ನಮ್ಮ ಭಾವ ಇದ್ದಾರಲ್ಲ ಅವರ ತಮ್ಮನ ವೈಫ್ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಬಂದಿದ್ದರು. ಸೊ ಈ ಥರ ಈ ಅತ್ತಿಗೆ ನಾದಿನಿ ಸಂಬಂಧ ಇದೆಯಲ್ಲ, ಅದು ತುಂಬಾ ಒಂದು ಆ ಸಂಬಂಧನ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಅದು ಎಲ್ರಿಗೂ ಸಿಕ್ಕಿರಲ್ಲ ಈ ಥರ ಆ ಒಂದು ಒಳ್ಳೆ ಸಂಬಂಧ, ಆ ಒಂದು ಒಳ್ಳೆತನದಿಂದ ಇರೋದು. ಬಟ್ ಅವ್ರು ಬಂದು ನೋಡಿ, ಈಗ ಅಣ್ಣ ಅದಕ್ಕೆ ಮನೆ ಕಟ್ತಿದ್ದಾರೆ ಅಂತ ಅಂದಾಗ ಅವರೆಲ್ಲರೂ ಬಂದು ರಾತ್ರಿನೇ, ನೀವು ನಮ್ಮ ಅಕ್ಕನ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಎದ್ದು 3 ಗಂಟೆಗೆ ಎದ್ದು ಎಲ್ಲರೂ ಕೂಡ ಅಡುಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿ ಅವರೆಲ್ಲ ಬಂದು
ನಿಂತ್ಕೊಂಡು ಓಡಾಡ್ತಿರೋದು ನೋಡಿ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಸೊ ಏನಂತ ಅಂದರೆ ಈಗ ಅಣ್ಣ ಅದಕ್ಕೆ ಮನೆ ಕಟ್ತಿದ್ದಾರೆ ಅಂತ ಅಂದಾಗ ಖುಷಿಯಿಂದ ಬಂದು ನಿಂತು ಓಡಾಡಿಕೊಂಡು ಅವ್ರ ತಮ್ಮ ಆಗಿರ್ಬೋದು, ಅವರ ತಮ್ಮನ ವೈಫ್ ಆಗಿರ್ಬೋದು, ಮತ್ತು ಅವ್ರ ತಂಗಿ ಆಗಿರ್ಬೋದು, ಮಕ್ಕಳೆಲ್ಲ ಬಂದು ನಿಂತ್ಕೊಂಡು ಓಡಾಡಿದ್ದು ನೋಡಿ ನನಗಂತೂ ಭಾಳ ಖುಷಿ ಆಯಿತು. ಚೆನ್ನಾಗಿರಬೇಕು ಅಂತ ಬಯಸೋದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಸೊ ನನ್ನ ತವ್ರ ಮನೆ ಚೆನ್ನಾಗಿರಬೇಕು ಅಂತ ಪ್ರತಿ ಹೆಣ್ಮಕ್ಳು ಇದೇ ಥರ ಬಯಸಿದ್ರೆ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಆ್ಯಂಡ್ ನಂಗೆ ಅದು ನೋಡಿ ಪರ್ಸ್ನಲಿ ತುಂಬ ಖುಷಿ ಆಯಿತು. ಅವ್ರನ್ನ ಇವತ್ತಿನ ನಾನು ನೋಡ್ತಾ ಇಲ್ಲ, ನಮ್ಮ ಅಕ್ಕನ ಮದುವೆ ಆದಾಗ್ಲಿಂದನೂ ನೋಡ್ತಾ ಇದ್ದೀನಿ. ಅವ್ರುಗಳು ಇರೋದು ಈ ಥರ ಫ್ಯಾಮಿಲಿ ಫಂಕ್ಷನ್ಸು ಅಂತ ಅಂದಾಗ ಅವರೆಲ್ಲ ಬಂದು ಸೇರಿಕೊಂಡು ಒಂದು ಈ ಥರ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗೋದು ನೋಡಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಅವ್ರನ್ನ ನೋಡಿದಾಗಂತೂ ಪರ್ಸ್ನಲಿ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈಗ ನೋಡಿ ಪೂಜೆ ಎಲ್ಲ ಆಯಿತು. ಸೊ ನಾವು ಎಲ್ಲ ಕೂತ್ಕೊಂಡು ಪೂಜೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ನಮ್ಮ ಅಕ್ಕ ಭಾವನ ಮುಖದಲ್ಲಿ ನಾನು ಸಮಾಧಾನ ಖುಷಿನ ನೋಡ್ತಾ ಇದ್ದೆ. ಯಾಕಂದರೆ ಯಾರೂ ಅಷ್ಟೇ ಪ್ರತಿಯೊಬ್ಬರೂ ಏನಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಗೊಂದಲಗಳನ್ನ ಇಟ್ಕೊತೀವಿ, ಭಯನ ಇಟ್ಕೊಂಡಿರ್ತೀವಿ, ಹೆಂಗಾಗುತ್ತೋ ಏನಾಗುತ್ತೋ ಅಂತ ಅಂದ್ಬಿಟ್ಟು. ಒಂದಲ್ಲ ಒಂದು ರೀತಿಲಿ ಜೀವನದಲ್ಲಿ ಅವಮಾನಗಳನ್ನ ಕೂಡ ಅನುಭವಿಸಿರ್ತೀವಿ. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಸ್ವಂತ ಮನೆ ಅಂತ ಮಾಡ್ಕೊಬೇಕು ನಾವು. ಆ ಟೈಮ್ ನಮಗೂ ಬಂದಿದೆ ಅಂತ ಅಂದಾಗ ನಿಜ ಅದನ್ನು ನೆನೆಸ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ನಾನು ಹೇಳ್ತಾ ಇರ್ತೀನಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವ್ನ ಸಂಸಾರ ಅಂತ ಮಾಡ್ಕೊಂಡಾಗ ಅಲ್ಲಿ ಮಕ್ಳಿಗೋಸ್ಕರ, ಹೆಂಡತಿ ಗಂಡಂಗೋಸ್ಕರ, ಮಕ್ಳಿಗೋಸ್ಕರ ಹೋರಾಡೋದು ಅದೇ ಲೈಫ್ ಆಗಿಬಿಡುತ್ತೆ. ಮದುವೆ ಆದಮೇಲೆ ಇಷ್ಟೇ, ನಾವು ನಮಗೋಸ್ಕರ ಬದುಕೋದ್ಕಿಂತ ಗಂಡ ಮಕ್ಳಿಗೋಸ್ಕರ, ಹೆಂಡತಿ ಮಕ್ಳಿಗೋಸ್ಕರ ಗಂಡ ಬದುಕೋದು ಇದೇ ಜೀವನ ಆಗಿರುತ್ತೆ. ಅದರಲ್ಲೂ ಒಂದು ಸ್ವಂತ ಗೂಡು ಅಂತ ಮಾಡ್ಕೊಳ್ಳೋದಿದೆಯಲ್ಲ, ಇವತ್ತಿನ ಜನ್ರೇಷನಲ್ಲಿ ಒಂದಿಷ್ಟು ಅಗಲ ಭೂಮಿ ತೊಗೊಳ್ಳೋದು ಕೂಡ ದೊಡ್ಡ ವಿಚಾರ ಆಗಿರುತ್ತೆ. ಅಂಥದ್ರಲ್ಲಿ ಭೂಮಿನ ತೊಗೊಂಡು ಅಲ್ಲಿ ಒಂದು ನಮ್ಮ ಸ್ವಂತ ಮನೆನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಆ ಟೈಮು ಇವಾಗ ನಮ್ಮ ಅಕ್ಕ ಬಾವಂಗೂ ಕೂಡ ಬಂದಿದೆ. ಮತ್ತು ಇಲ್ಲಿ ನಮ್ಮ ಜೀವಿತ್ ಮಿಸ್ ಆಗ್ತಾ ಇದ್ದಾನೆ, ನಮ್ಮ ಅಕ್ಕನ ಮಗ. ಅವನೇನಂತ ಅಂದರೆ ಅವನೀಗ ಇನ್ನೂ ಹಾಸ್ಟೆಲಲ್ಲಿ ಸೆಕೆಂಡ್ PU ಎಕ್ಸಾಮ್ ರಿಸಲ್ಟ್ ಬಂತು. ಈಗ ನೆಕ್ಸ್ಟು CET ನೀಟ್ ಎಲ್ಲ ಇದೆ ಅಲ್ವಾ, ಅದಕ್ಕೆಲ್ಲ ಅವ್ನು ಪ್ರಿಪೇರ್ ಆಗ್ತಾ ಇದ್ದಾನೆ. ಹಾಗಾಗಿ ಅವನು ಇನ್ನೂ ಹಾಸ್ಟೆಲಿಂದ ಕರ್ಕೊಂಡು ಬಂದಿಲ್ಲ. ಈಗ ಚಿಂಟು ಪೂಜೆ ಮಾಡ್ತಾ ಇದ್ದಾಳೆ. ಅವಳು ಎಲ್ಲೋ ಹೊರಗೆ ಹೋಗ್ಬಿಟ್ಟಿದ್ಲು. ಆಮೇಲೆ ಕರೆಕ್ಟಾಗಿ ಪೂಜೆ ಮುಗಿಯೋಷ್ಟರಲ್ಲಿ ಅವಳು ಕೂಡ ಬಂದಳು. ಸೊ ಅವನನ್ನು ನಮ್ಮ ಅಕ್ಕ ತುಂಬ ಮಿಸ್ ಮಾಡ್ಕೊತಿದ್ದಾಳೆ. ಆ್ಯಂಡ್ ಈ ಟೈಮಲ್ಲಿ ನಮ್ಮ ಡ್ಯಾಡಿ ಇದ್ದಿದ್ರಂತೂ ಅವ್ರ ಖುಷಿಗೆ ಪಾರನೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅವರು ಎಷ್ಟು ಖುಷಿ ಪಡ್ತಾಯಿದ್ರು ಅಂತಂದರೆ, ಈಗ 3 ಜನ ಮಕ್ಕಳು ಇಲ್ಲೇ ಹತ್ತತ್ರ ಮನೆ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿನೇ ನಿಂತ್ಕೊಂಡು ಓಡಾಡಿಕೊಂಡು ಮನೆ ಕಟ್ಟಿಸ್ತಿದ್ರೇನೋ. ಈ ಸಿಚುವೇಷನಲ್ಲಂತೂ ನಂಗೆ ಅದು ನೆನಪಾಗ್ತಾಯಿತ್ತು. ನಾನು ನವೀನ್ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ಈಗ ನಮ್ಮ ಡ್ಯಾಡಿ ಇದ್ದಿದ್ರೆ ಅವ್ರ ಆ ಖುಷಿ ಎಷ್ಟು ಖುಷಿ ಪಡ್ತಾಯಿದ್ರು ಅಂತ ಅಂದರೆ, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೂ ಅಷ್ಟೇ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ನಮ್ಮಮ್ಮ ಒಬ್ಬರೇ ನೋಡ್ಕೊಂಡಾಗ ನಮ್ಮ ಡ್ಯಾಡಿನೂ ಜೊತೆ ಇದ್ದರೆ, ಕೆಲವ್ರಂತೂ ಇದ್ದರೂ ಇಲ್ಲದೇ ಇದ್ದಾಗೆ ಅಂಥವ್ರು ಏನಕ್ಕೂ ಪ್ರಯೋಜನ ಆಗಲ್ಲ. ಇನ್ನು ಕೆಲವ್ರಿಗೆ ಭಗವಂತ ಅವಕಾಶನೇ ಕೊಡಲ್ಲ. ಸೊ ಅದನ್ನು ನೆನೆಸ್ಕೊಂಡಾಗ ನಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಈಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು, ಅವ್ರಿಗೆ ಎಷ್ಟು ಖುಷಿ ಪಡ್ತಾಯಿದ್ರು, ಮಗಳು ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು, ನನ್ನ ಮೊಮ್ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು. ನನ್ನನ್ನು ನೋಡಿ, ನನ್ನ ಮಕ್ಕಳನ್ನ ನೋಡಿ ಇವತ್ತು ನಮ್ಮಮ್ಮ ಒಬ್ಬರೇ ಸ್ಟ್ರಗಲ್ ಪಟ್ಟಾಗ ನಂಗೆ ನಿಜ ನೆನಪಾಗುತ್ತೆ. ಫ್ರೆಂಡ್ಸ್, ನಾವು ಜ್ಯುವೆಲ್ರಿ ಶಾಪಿಂದ ಬಂದು ಅಕ್ಕ ಅವ್ರ ಮನೆ ಏನು ಭೂಮಿ ಪೂಜೆಗೆ ಹೋದ್ವಿ. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನಗೂ ಸ್ವಲ್ಪ ಬೇರೆ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಮತ್ತೆ ಮನೇಲಿ ಅಡುಗೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೋ ಅಲ್ಲೇ ಅವ್ರು ಮಾಡ್ಕೊಂಡು ಬಂದಿದ್ರಲ್ಲ, ಬಾತು, ಮೊಸರು ಪಚ್ಚಡಿ ಮತ್ತು ಸ್ವೀಟು, ಬಜ್ಜಿ ಎಲ್ಲ ಚೆನ್ನಾಗಾಯಿತು. ಬಟ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ, ಪಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಪಪ್ಪು ಮಾಡಿದೆ. ಸೊ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ. ಆ್ಯಂಡ್ ಈಗ ಜ್ಯುವೆಲ್ರಿ ಏನು ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ನನಗೆ ಆ್ಯಕ್ಚುಲಿ ತೋರ್ಸೋಕ್ಕೇ ಇದನ್ಸುತ್ತೆ. ಕೆಲವ್ರಿಗೆ ಅದು ಶೋ ಆಫ್ ಅಂತ ಅನಿಸುತ್ತೆ, ಇನ್ನು ಕೆಲವರಿಗೆ ಏನಂತ ಹೇಳ್ತಾರೆ, ಹೆಂಗೆ ಅದು ಇದು ಅಂದ್ಕೊಂಡು ಪ್ರತಿಯೊಬ್ಬರು ಕಷ್ಟಪಡ್ತಾ ಇರ್ತಾರೆ, ಅವ್ರು ದುಡಿತಾ ಇರ್ತಾರೆ. ಹಂಗಂತ ಅವ್ರಿಗೆ ಸಾಲನೇ ಇರಲ್ಲ ಅಂತಲ್ಲ, ಸಾಲ ಇರೋರು ಬೇರೆ. ನನ್ನ ಪಾಲಿಸಿ ಅದೇ, ಕೆಲವ್ರದ್ದು ಏನು ಗೊತ್ತಾ, ಒಂದು ಸಾಲ ಇದೆ ಅಂತಂದರೆ ನೆಕ್ಸ್ಟು ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಹೆಜ್ಜೆ ಇಡೋದಕ್ಕೆ ಹೋಗಲ್ಲ. ನಾವು ಅದ್ರ ಪಡ್ಗೆ ತಿಂಗಳು ನಾವು EMI ಕಟ್ತಾ ಇರ್ತೀವಿ. ಹಂಗಂತ ಅಂದ್ಬಿಟ್ಟು ಸಾಲ ಇದೆ ಅಂತ ಅಂದ್ಬಿಟ್ಟು ಲೈಫಲ್ಲಿ ಏನೂ ಮಾಡದೇ ಇರೋದಕ್ಕಾಗುತ್ತಾ? ಕಷ್ಟನೋ ಸುಖನೋ ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡು ಕೂಡಿಟ್ಟು ಏನಾದರೂ ಮಾಡಬೇಕು ಅನ್ನೋದು. ಸೊ ಅದು ಅನಿಸುತ್ತೆ.
ಬಟ್ ನಾನು ಹಂಗಂತ ನಿಮ್ಗೀಗ ತೋರಿಸ್ಲಿಲ್ಲ ಅಂತಂದ್ರೂ ಕೂಡ ಕೆಲವರು ಒಂದಷ್ಟು ಕಮೆಂಟ್ ಮಾಡೇ ಮಾಡ್ತೀರ, ನಮಗೆ ಏನು ತೊಗೊಂಡ್ರಿ ತೋರಿಸ್ಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಅದಕ್ಕೆ ಅಟ್ಲೀಸ್ಟ್ ಏನಾದರೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮತ್ತು ಅದಕ್ಕಿಂತ ಮುಂಚೆ ಇಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಸ್ಯಾರೀಸ್ ಬಂದಿದೆ. ನನಗಂತೂ ಇತ್ತೀಚೆಗೆ ಈ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಹಾಕಿ ಬೋರ್ ಆಗಿದೆ. ಈ ಥರ ಫ್ಯಾನ್ಸಿ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ. ಕ್ಲಾತ್ ಅಂತೂ ಯಾವ ಥರ ಇದೆ ಅಂತಂದರೆ ಫುಲ್ ಜಾರೋಗೋ ಥರ ಬೆಣ್ಣೆ ಥರ ಇದೆ ಕ್ಲಾತ್ ಇದು. ಇದನ್ನು ಸ್ಟಿಚಿಂಗಿಗೆ ಕೊಟ್ಟು ಕಳಿಸ್ಬೇಕು ನಾನು. ಇದು ಇವತ್ತು ಕೊಟ್ಟು ಕಳಿಸ್ತೀನಿ ಅಕ್ಕ ಅವ್ರ ಜೊತೆ. ಅವ್ರು ಈವ್ನಿಂಗ್ ಬರ್ತಾರೆ, ಚಿಂಟು ಇಲ್ಲೇ ಇದ್ದಾಳೆ. ಸೊ ಅಮ್ಮನ ಮನೇಲಿ ಅವ್ರ ಜೊತೆ ಕೊಟ್ಬಿಡ್ತೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಮೆಟೀರಿಯಲ್ ಇದೆಯಲ್ಲ ನಂಗೆ ಅದು ಸಖತ್ ಇಷ್ಟ ಆಯಿತು. ಮತ್ತು ಇಲ್ಲಿ ಕುಚ್ಚು ಈ ಥರ ಬಂದಿದೆ. ಬ್ಲೌಸ್ ಮೇ ಬಿ ಯಾವ ಕಲರ್ ಬರುತ್ತೋ ಗೊತ್ತಿಲ್ಲ ನನಗೆ, ನಾನು ನೋಡ್ಕೊಂಡಿಲ್ಲ ರನ್ನಿಂಗ್ ಬರುತ್ತೋ ಏನು ಕತೆನೋ. ಬಟ್ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಅಂತ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಪ್ರೇರಣಾ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಸೊ ಬ್ಲ್ಯಾಕ್ ಬರುತ್ತೆ ಅನಿಸುತ್ತೆ. ಸೊ ಆ ಪೇಜಿಂದನೇ ತರಿಸಿದ್ದು. ತುಂಬ ಇಷ್ಟ ಆಯಿತು ನನಗೆ. ಇದು ಸ್ಟಿಚಿಂಗ್ ಕೊಡೋಣ ಅಂತ ಹಿಂಗೆ ಇಟ್ಟಿದ್ದೆ, ಹಾಗೆ ನಿಮಗೆ ತೋರಿಸ್ದೆ. ಮತ್ತು ಈಗ ಇದು ತುಂಬಾ ಟ್ರೆಂಡ್ ಆಗಿದೆ. ಕ್ರೇಪ್ ಮೆಟೀರಿಯಲಲ್ಲಿ ಈ ಥರ ಕಲಂಕಾರಿ ಬ್ಲೌಸ್ ಬಂದು ಪ್ಲೇನ್ ಸ್ಯಾರಿನೂ ಅಷ್ಟೇ ಒಂಥರ ಲೈಟ್ ವೇಟ್ ಚೆನ್ನಾಗಿದೆ. ರೆಡ್ ಯಾಕೆ ನನಗೆ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ, ರೆಡ್ಡು ಯಾರು ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ಫೇರ್ ಇರೋರು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಡಸ್ಕಿ ಸ್ಕಿನ್ ಇರೋರು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆರಡು ಕಾಂಬಿನೇಷನ್ ನೋಡಿದ್ರಲ್ಲ ಸೂಪರಾಗಿದೆ, ತುಂಬ ಗ್ರ್ಯಾಂಡು. ಈ ಬ್ಲೌಸ್ ಕ್ರೇಪ್ ಇದು ತುಂಬ ಚೆನ್ನಾಗಿ ಬಂದಿದೆ ಇದು. ಆ್ಯಂಡ್ ಇದು ಒಂದು ಕೂಡ ಸ್ಟಿಚಿಂಗಿಗೆ ಕೊಡಬೇಕು. ಸೊ ನಾನು ವಾರ್ಡ್ರೋಬ್ನ ರೀಆರ್ಗನೈಸ್ ಮಾಡಬೇಕು, ಸಮಯ ಆಗ್ತಿಲ್ಲ ನನಗೆ. ದಿನದ 24 ಗಂಟೆ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ. ಸುಮಾರು ಜನ ನನ್ನನ್ನು ಮಿನಿ ವ್ಲಾಗಲ್ಲಿ ಬೇರೆ ನೋಡಿಬಿಟ್ಟು ಏನು ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ದೀರಾ, ಟಯರ್ಡ್ ಆಗಿಬಿಟ್ಟಿದ್ದೀರಾ, ಏನಾಯಿತು ಅಂತೆಲ್ಲ ಕೇಳ್ತಾಯಿದ್ರು. ಸಣ್ಣ ಅಫ್ಕೋರ್ಸ್ ಓಡಾಟ ಜಾಸ್ತಿ, ಮತ್ತು ಈ ಬೇಸಿಗೆಗಂತೂ ತುಂಬ ಸ್ವೆಟ್ ಆಗ್ತೀವಿ. ಜೊತೆಗೆ ಕೆಲಸದಲ್ಲಿ ನಾವು ತುಂಬ ಬ್ಯುಸಿ ಆದಾಗ, ಪ್ರೆಷರ್ ಜಾಸ್ತಿ ಆದಾಗ, ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ವೆಯ್ಟ್ ಕೂಡ ಲಾಸ್ ಆಗ್ತಾ ಹೋಗುತ್ತೆ ಅಂತ ನನಗನ್ಸುತ್ತೆ. ನಾನು ಸಣ್ಣ ಆಗಿದ್ದೀನಿ, ನನಗೂ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಆ್ಯಂಡ್ ಸುಮಾರು ಜನ ಅದನ್ನು ಐಡೆಂಟಿಫೈ ಮಾಡಿ ಹೇಳಿದ್ದೀರಾ, ರಮ್ಯಾ ಸಣ್ಣ ಆಗ್ತಾಯಿದ್ದೀರಾ ನೀವು ಅಂತ ಅಂದ್ಬಿಟ್ಟು. ಆಗಬೇಕಲ್ವ, ಸಣ್ಣ ಆದರೆ ಖುಷಿನೇ, ನನಗಂತೂ ಏನು ಬೇಜಾರಿಲ್ಲ. ಸೊ ಫೈನಲಿ ನಾನು ನಿಮಗೆ ಅಕ್ಷಯ ತೃತೀಯಗೆ ಏನು ತೊಗೊಂಡು ಬಂದೆ ಅನ್ನೋದನ್ನು ಕೂಡ ತೋರಿಸ್ಬಿಡ್ತೀನಿ. ಆ್ಯಂಡ್ ಎಸ್, ಫೈನಲಿ ನಾನು ಈ ಒಂದು ಹಾರನ ಇಸ್ಕೊಂಡು ಬಂದಿದ್ದೀನಿ. ಐ ಮೀನ್ ನಿಮಗೆ ನಾನು ಶೋ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಇದು. ಈ ಥರ ಪ್ಯಾಟ್ರನಲ್ಲಿ ನನ್ನ ಹತ್ರ ಇರಲಿಲ್ಲ. ನಮಗೆ ಹೇಳ್ತೀವಿ ನೋಡಿ, ಯಾವಾಗ ಏನು ಬರಬೇಕು ಅದು ಬರುತ್ತೆ ಅಂತ. ನಾನು ನಿಮ್ಗೆಲ್ರಿಗೂ ಹೇಳಿದ್ದೆ ತುಳಸಿ ಹಾರ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಅದೀಗ ನಾನು ಅದನ್ನು ಹಾಕಿ ತುಂಬ ದಿನ ಆಗಿತ್ತು. ಅದ್ರದ್ದು ಪೆಂಡೆಂಟ್ ಒಂದು ರೆಡಿ ಇರಲಿಲ್ಲ, ಹಾಗಾಗಿ ನಾನು ಒಟ್ಟಿಗೆ ಇಸ್ಕೊಳ್ಳೋಣ ಅಂತ. ಆ ಪೆಂಡೆಂಟ್ ನನಗೆ ಇವತ್ತು ಕೂಡ ಸಿಗಲಿಲ್ಲ. ಹಾಗಾಗಿ ನಾನು ಓಕೆ ಅದನ್ನು ನೆಕ್ಸ್ಟ್ ಟೈಮ್ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಇದು ಬರಬೇಕಿತ್ತು ನನ್ನ ಲೈಫಲ್ಲಿ. ಸೊ ಫೈನಲಿ ಇದು ಬಂದು ತುಂಬಾ ಚೆನ್ನಾಗಿದೆ, ತುಂಬ ಬ್ರಾಡ್ ಆಗಿದೆ. ನಾನು ಇದು ಬ್ಯಾಕ್ ಕ್ಯಾಮ್ರಾದಲ್ಲಿಂದ ನಿಮಗೆ ತೋರಿಸ್ತೀನಿ, ಆವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ಮಧ್ಯ ಗ್ರೀನ್ ಸ್ಟೋನ್ ಬಂದಿರೋದ್ರಿಂದ ಅದು ಒಂಥರ ಡಿಫ್ರೆಂಟಾಗೇ ಕಾಣಿಸುತ್ತೆ. ಎಸ್, ಅದ್ರ ಜೊತೆಗೆ ನಾನು ಈ ಥರ ಪ್ಯಾಟ್ರನಲ್ಲಿ ನನ್ನ ಹತ್ರ ಇಯರಿಂಗ್ಸ್ ಕೂಡ ಇರಲಿಲ್ಲ. ಸೊ ಈ ಒಂದು ಇಯರಿಂಗ್ನು ಕೂಡ ತೊಗೊಂಡು ಬಂದೆ. ಖುಷಿ ಆಯಿತು ನನಗೆ. ಒಂದು ವರ್ಷ ಪೂರ್ತಿ ಒಂದಷ್ಟು ಸೇವಿಂಗ್ಸ್ನ ಮಾಡಿಕೊಂಡು ಗೋಲ್ಡ್ಗೆ ಅಂತ ಇನ್ವೆಸ್ಟ್ ಮಾಡಬೇಕು, ಸೇವಿಂಗ್ಸ್ ಕಷ್ಟಕ್ಕಾಗುತ್ತೆ ಅಂತ. ಬೇರೆಯವ್ರಿಗೆ ಒಂದು ಹಾಕ್ಕೊಬೇಕು, ನಾವು ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ, ನನಗೆ ಮಾತ್ರ ಪ್ರತಿ ಸಲ ತೊಗೋಬೇಕಾದ್ರೆ ಕಷ್ಟಕ್ಕೆ ನಾನು ಯಾರ ಮುಂದೆನೂ ನಿನ್ನ ಕೈ ಚಾಚಿಸಲ್ಲ ಅನ್ನೋದೇ ಯಾವಾಗಲೂ ಮನಸ್ಸಲ್ಲಿರುತ್ತೆ. ಹಾಗಾಗಿ ಅದನ್ನು ನಾನು ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕೆಲವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯೂಶ್ವಲಿ ಹೆಣ್ಮಕ್ಳಿಗೆ ಎಲ್ರಿಗೂ ಗೋಲ್ಡ್ ಅನ್ನೋದು ಇಷ್ಟ ಇದ್ದೇ ಇರುತ್ತೆ. ಸೊ ಇದೆರಡನ್ನ ತೊಗೊಂಡೆ, ಖುಷಿ ಆಯಿತು. ನಾವು ಫಸ್ಟ್ ಟೈಮ್ ಅಷ್ಟು ಅರ್ಲಿ ಮಾರ್ನಿಂಗ್ ಹೋಗಿ ತೊಗೊಂಡು ಬಂದಿದ್ದು. ಮತ್ತು ಅಕ್ಕನ ಮನೇನೂ ಇವತ್ತು ಪೂಜೆ ಇದ್ದಿದ್ದು, ಅದು ಇನ್ನೂ ಒಂಥರ ತುಂಬ ಖುಷಿ ಆಯಿತು. ಎಲ್ರಿಗೂ ಕನಸಲ್ವಾ ಮನೆ ಕಟ್ಟಬೇಕು ಅನ್ನೋದು. ಆದರೆ ಯಾರ್ಯಾರ ಲೈಫಲ್ಲಿ ಯಾವಾಗ ಬರುತ್ತೆ ಅನ್ನೋದಕ್ಕಷ್ಟೇ ನಾವು ಕಾಯಬೇಕು. ಆ ಸಮಯ ಬಂದೇ ಬರುತ್ತೆ ಎಲ್ರಿಗೂ. ಒಳ್ಳೆ ಸಮಯ ಅನ್ನೋದಿದೆ ನೋಡಿ, ಅದು ಬಂದೇ ಬರುತ್ತೆ. ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ಭಗವಂತನಿಗೆ ಗೊತ್ತು ಯಾವಾಗ ಯಾರಿಗೆ ಏನನ್ನು ಕೊಡಬೇಕು ಅಂತ ಅಂದ್ಬಿಟ್ಟು. ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನು ಎಷ್ಟೇ ಕಾಲೆಳೆದು ಬೀಳಿಸ್ಬೇಕು ಅಂತ ಅಂದ್ಕೊಂಡ್ರು, ಕಾಯೋದಕ್ಕೆ ಅಂತ ಭಗವಂತ ಇರುವಾಗ ಅವ್ರು ಯಾರು ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಕೆಲವ್ರು ಬದುಕ್ತಿರೋ ರೀತಿನ ನೋಡಿದ್ರೆ ಸಹಿಸ್ಕೊಳಕ್ಕಾಗ್ತಾ ಇರಲ್ಲ.
ಬೇಡದಿರೋ ಕೆಲಸಗಳನ್ನೆಲ್ಲ ಮಾಡ್ತಾರೆ. ತನ್ನ ಸ್ವಂತದವ್ರು ಚೆನ್ನಾಗಿದ್ರೇ ಅವ್ರ ಕೈಲಿ ಸಹಿಸೋದಕ್ಕಾಗಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾರಲ್ಲ. ಬಟ್ ನಮ್ಮ ಏನು ಹೊಟ್ಟೆ ಉರಿ ನಮ್ಮನ್ನೇ ಕೊಲ್ಲುತ್ತೆ ಅನ್ನೋದು ಅವ್ರಿಗೆ ಅರ್ಥನೇ ಆಗಿರಲ್ಲ. ಸೊ ಹಾಗೆ ಬೇರೆಯವ್ರು ಚೆನ್ನಾಗಿದ್ದಾರೆ ಅಂತ ಅಂದರೆ ಅದನ್ನು ನೋಡಿ ಸಹಿಸೋಕ್ಕಾಗದಿರೋರು ಎಷ್ಟೋ ಜನ ಇರ್ತಾರೆ. ಒಂದು ಮಾತಿದೆ, ಯಾರಾದರೂ ಒಂದು ವ್ಯಕ್ತಿ ಕಷ್ಟದಲ್ಲಿದ್ದಾಗ ನಮಗೆ ಅವನನ್ನು ನೋಡಿ ಓ ಪಾಪ ನೋಡಿದ್ರೆ ಹೊಟ್ಟೆ ಉರಿತಿದೆ, ಸಂಕಟ ಆಗ್ತಿದೆ ಅಂತ ಏನಾದರೂ ನಮ್ಗೆ ಅನ್ಸಿದ್ರೆ ನಾವು ಒಳ್ಳೆಯವ್ರು ಇರಬಹುದೇನೋ. ಆದರೆ ಒಬ್ಬರು ಬೆಳವಣಿಗೆನ ನೋಡಿದಾಗ ನಮಗೆ ಖುಷಿಪಟ್ಟು ಅಸೂಯೆ ಅನ್ನೋದನ್ನು ಪಡೆದೆ ನಾವು ಖುಷಿಪಟ್ಟರೆ ಆಗ ನಿಜವಾಗ್ಲೂ ನಾವು ಒಳ್ಳೆಯವರು. ಸೊ ಒಳ್ಳೆಯವರು ಆಗಿರಬಹುದು ಅಥವಾ ಒಳ್ಳೆಯವರು ಅನ್ನೋದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಯಾರೋ ಕಷ್ಟದಲ್ಲಿದ್ದಾಗ ನಾವು ಹೊಟ್ಟೆ ಉರ್ಕೊಂಡ್ರೆ ನಾವು ಪ್ರಾಬಬ್ಲಿ ಒಳ್ಳೆಯವ್ರು ಇರ್ಬೋದೇನೋ. ಆದರೆ ಒಬ್ಬರು ಬೆಳೀತಾ ಇದ್ದಾರೆ, ಒಬ್ಬರು ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇದೆ ಅಂತ ಅಂದಾಗ ಅದನ್ನು ನೋಡಿ ನಾವು ಖುಷಿ ಪಡ್ತೀವಿ ನೋಡಿ, ಅದು ನಿಜವಾದ ಒಳ್ಳೆತನ. ಆದರೆ ಇವತ್ತಿನ ಪ್ರಪಂಚ ಏನಾಗಿದೆ ಅಂದರೆ, ಒಬ್ಬ ವ್ಯಕ್ತಿ ಬೆಳೀತಾನೆ ಅಂತ ಅಂದರೆ ಅವನಿಗೆ ದೂರದವ್ರು ಖಂಡಿತವಾಗ್ಲೂ ನಮ್ಗೆ ಹರಿಸ್ತಾರೆ, ಹಾರೈಸ್ತಾರೆ, ಒಳ್ಳೇದನ್ನೇ ಬಯಸ್ತಾರೆ. ಆದರೆ ನಮ್ಮ ಹತ್ರದವರೇ ನಮ್ಮ ಬೆಳವಣಿಗೆನ ಸಹಿಸಲ್ಲ ಕೆಲವರು. ಸೊ ಹಂಗಿರುತ್ತೆ ಸಂಬಂಧಗಳು ಅಂದಾದ್ಮೇಲೆ ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ನಾನು ಇದನ್ನು ಒಂದ್ಸಲ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇದೇನೆ. ಸೊ ಇದು ನೋಡಿ ಪೆಂಡೆಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬಾ ಬ್ರಾಡಾಗಿ ಬಂದಿದೆ, ತುಂಬ ಚೆನ್ನಾಗಿ ಕೂಡ ಇದೆ. ನನಗೆ ಇದು ನಾನು ಕಲೆಕ್ಷನ್ಸಲ್ಲಿ ತೋರಿಸ್ತೆ ನೋಡಿ ನಿಮಗೆ ಏನೇನು ಕಲೆಕ್ಷನ್ಸ್ ಬಂದಿದೆ ಅಂತ. ಅದರಲ್ಲೇ ಇದು ನಾನು ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಈ ಪೆಂಡೆಂಟ್ ಡಿಸೈನು ಅಷ್ಟೇ ತುಂಬಾ ಇಷ್ಟ ಆಯಿತು. ಅಂದರೆ ಈ ಪ್ಯಾಟ್ರನಲ್ಲಿ ನನ್ನ ಹತ್ರ ಬ್ರಾಡಾಗಿ ಇದೆ ಅಲ್ವಾ ಇದು. ಸೊ ಡಿಸೈನ್ ಚೇಂಜ್ ಇದೆ, ನನ್ನ ಹತ್ರ ಬೇರೆ ಇದೆ ಬಟ್ ಡಿಸೈನ್ ಚೇಂಜ್ ಇದೆಯಲ್ಲ, ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ನಾನು ಫೈನಲಿ ಇದನ್ನು ಚೂಸ್ ಮಾಡಿ ತೊಗೊಂಡು ಬಂದೆ. ಇನ್ನು ಇಯರಿಂಗ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಈ ಥರ ಪ್ಯಾಟ್ರನಲ್ಲಿ ನನ್ನ ಹತ್ರ ಇರಲಿಲ್ಲ. ಸೊ ಇದನ್ನು ಕೂಡ ತೊಗೊಂಡು ಬಂದೆ. ಇದು ಬಂದು 6.5 ಗ್ರಾಮ್ಸ್ ಅಷ್ಟೇ ಇರೋದು, ಬಟ್ ನೋಡೋದಕ್ಕೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಚೆನ್ನಾಗಿದೆ, ಡಿಸೈನ್ ಕೂಡ ತುಂಬ ಜನ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.